ವಿದ್ಯಾರ್ಥಿಗಳ 58ನೇ ಪ್ರಶ್ನೆ. 12 ಮೀಟರ್ ಉದ್ದ 10 ಮೀಟರ್ ಅಗಲ ಇರುವ ನೆಲವನ್ನು ಮುಚ್ಚಲು 10 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಇರುವ ಎಷ್ಟು ಆಯತಾಕಾರದ ಚಪ್ಪಡಿಗಳ ಅವಶ್ಯಕತೆ ಇದೆ ಅಂತ. ಉದ್ದ ಅಗಲಗಳು ವ್ಯತ್ಯಾಸ ಆಗ್ಯದ. ಉದ್ದ ಅಗಲಗಳು ಬೇರೆ ಬೇರೆ ಇದ್ರೆ ಅದನ್ನ ಆಯತಾಕಾರ ಅಂತ ತಿಳ್ಕೊಬೇಕು. ಇದು 12 ಇದು 10 ಅಂದ್ರೆ ಇದು ಆಯತಾಕಾರ ಅಂತ ತಿಳ್ಕೊಬೇಕು. ಆಯತಾಕಾರದ ನೆಲದ ವಿಸ್ತೀರ್ಣ ಏನು? ಚಪ್ಪಡಿಗಳ ಸಂಖ್ಯೆ ಬರೋಬ್ಬರಿ ಏನು? ನೆಲದ ವಿಸ್ತೀರ್ಣ ಚಪ್ಪಡಿ ಅಂದ್ರೆ ಏನ್ ತಿಳ್ಕೊತೀರಿ? ಟೈಲ್ಸ್ಗಳ ವಿಸ್ತೀರ್ಣ ಅಂತ ಬರೆದು ಬಿಡ್ತದ ನೋಡು. ಟೈಲ್ಸ್ಗಳ ವಿಸ್ತೀರ್ಣ ನೋಡ್ರಿ. ಈ ಚಪ್ಪಡಿಗಳ ಸಂಖ್ಯೆ ಅಂದ್ರೆ ಟೈಲ್ಸ್ ಇದ್ದಂಗೆ. ಯಾಕೆ ಇದು ಗೊತ್ತಿರಲಿ, ನಮ್ಗೆ ಎರಡು ಅರ್ಥ ಗೊತ್ತಿರಲಿ. ಟೈಲ್ಸ್ ಚಪ್ಪಡಿಗಳ ಸಂಖ್ಯೆ ಬರೋಬರಿ ನೆಲದ ವಿಸ್ತೀರ್ಣ ಸರಾಸರಿ ಟೈಲ್ಸ್ಗಳ ವಿಸ್ತೀರ್ಣ. ಇದು ಸೆಂಟಿಮೀಟರ್ದಾಗ ಟೈಲ್ಸ್ಗಳ ಅಳತೆ ಸೆಂಟಿಮೀಟರ್ದಾಗದ, ನೆಲದ ಅಳತೆ ಮೀಟರ್ದಾಗದ ಅಂದ್ರೆ ನಾವೇನು ಮಾಡಬೇಕು? 12 ಗುಂಡ್ಲೆ ಈ 100ಲೆ ಗುಣಾಕಾರ ಮಾಡಿಬಿಟ್ರೆ 1200 ಸೆಂಟಿಮೀಟರ್ ಆಯ್ತು. ಅದು 10 ಮೀಟರ್ ಅದ, ಅದಕ್ಕೆ 100ಲೆ ಗುಣಾಕಾರ ಮಾಡ್ರಿ, ಏನಾಯ್ತು? ಇವೆಲ್ಲ ಏನಾದ್ರು ಮೇಲಿನ ಸೆಂಟಿಮೀಟರ್ ಅದು ನೋಡಿ. ತಳಗ 10 ಗುಂಡ್ಲೆ 8 ನೋಡಿ. ಈ 10 ಹೋತು, ಈ 10 ಹೋತು. ಆಮೇಲೆ ನೋಡಿ 4 2ಲೆ 8, 4 3ಲೆ 12. ಆಮೇಲೆ 2 1ಲೆ 2 50ಲೆ ಸಮಾಧಾನಲೆ ಈ ಸೊನ್ನೆಗಳನ್ನು ಬಿಡ್ರಿ ನೋಡಿ. ಚಪ್ಪಡಿ 5 3ಲೆ ಎಷ್ಟು? 15 ಹಚ್ಚ್ರಿ. 5 3ಲೆ 15. ಮುಂದೆ ಸೊನ್ನೆಗಳು ಎಷ್ಟು? 1 2 3. 1 2 3. ಟೈಲ್ಸ್ಗಳು ಅಂದ್ರೆ ಒಂದೇ, ಚಪ್ಪಡಿಗಳು. ಉತ್ತರ ಸಂಖ್ಯೆ ಇಲ್ಲಿ ಅದ ನೋಡ್ರಿ. 15,000 ಉತ್ತರ ಸಂಖ್ಯೆ ಬಿ. ತಿಳಿತಲ್ಲ ನಿಮಗೆ ಹೆಂಗೆ ಮಾಡ್ಬೇಕನ್ನೋದು? ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡ್ರಿ. ನೆಲದ ವಿಸ್ತೀರ್ಣ, ಟೈಲ್ಸ್ಗಳ ವಿಸ್ತೀರ್ಣ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಗಣಿತಗಳನ್ನು ಚೆನ್ನಾಗಿ ಬಿಡಿಸೋರು ಅಂತ.